ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 14. ಮಲಯಾಳ ವರ್ಷ 1088ರ ಮಕರ ಮಾಸದಲ್ಲಿ ಸ್ವಾಮಿಗಳು ಆಲುವ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ವಿದ್ಯಾಪೋಷಣಿ ಸಭಾದವರು ನೀಡಿದ ಸನ್ಮಾನ ಪತ್ರವನ್ನು ಸ್ವೀಕರಿಸಿ ಪ್ರತಿಕ್ರಿಯಿಸಿದ ಅವರು, ಧರ್ಮ, ನೈತಿಕತೆ, ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರವೂ ಸೇರಿದಂತೆ ಸಕಲ ಕ್ಷೇತ್ರಗಳಲ್ಲೂ ಸಮುದಾಯವು ಅಭಿವೃದ್ಧಿ ಹೊಂದಬೇಕಿರುವ ಅಗತ್ಯದ ಕುರಿತು ಮಾತನಾಡಿದರು. ಇದಾದ ಕೆಲವೇ ದಿನಗಳಲ್ಲಿ ಮತ್ತೆ ಇದೇ ಸ್ಥಳದಿಂದ ಬಂದ ಆಹ್ವಾನವನ್ನು ಸ್ವೀಕರಿಸಿದ ಸ್ವಾಮಿಗಳು ಅಲ್ಲೊಂದು ದೇವತಾ ಪ್ರತಿಷ್ಠಾಪನೆ ನಡೆಸಿ ಗೌರೀಶ್ವರಿ ಎಂದು ಹೆಸರಿಟ್ಟರು. ಈ ದಿನಗಳಲ್ಲಿ ಸ್ವಾಮಿಗಳು ಪದೇ ಪದೇ ಆಲುವಾದಲ್ಲೇ ಉಳಿಯುತ್ತಿದ್ದರು. ಅಲ್ಲಿ ಶಾಶ್ವತವಾಗಿ ಉಳಿಯಬಹುದಾದ ಸಂಸ್ಥೆಯೊಂದನ್ನು ಸ್ಥಾಪಿಸುವ ತಮ್ಮ ಅಪೇಕ್ಷೆಯನ್ನು ಅವರು ತಮ್ಮ ಚಟುವಟಿಕೆಗಳ ಮೂಲಕವೇ ವ್ಯಕ್ತಪಡಿಸುತ್ತಿದ್ದರು. ಆಲುವಾದಲ್ಲಿ ಇರುವಾಗಲೇ ಅವರಿಗೆ ಮಂಗಳೂರಿನಿಂದ ಆಹ್ವಾನ ಬಂತು. ಅದನ್ನು ಮನ್ನಿಸಿ ಮಂಗಳೂರು ತಲುಪಿ ಕುಂಭ ಮಾಸದ 10ನೇ ದಿನ ಅಲ್ಲಿನ ದೇಗುಲದ ಕುಂಭಾಭಿಷೇಕವನ್ನು ನೆರವೇರಿಸಿದರು. ನಂತರ ಆ ದೇಗುಲಕ್ಕೆ ತಿರುಪತೀಶ್ವರಂ ಎಂದು ಹೆಸರಿಟ್ಟರು. ಮಂಗಳೂರಿನ ಬಿಲ್ಲವ ಸಮುದಾಯದವರು ತಿರುಪತಿಯ ವಿಷ್ಣು ದೇಗುಲಕ್ಕೆ ಪ್ರತಿ ವರ್ಷ ದೊಡ್ಡ ತೀರ್ಥಯಾತ್ರೆ ಕೈಗೊಂಡು ಭಾರೀ ಮೊತ್ತದ ಹಣವನ್ನು ಕಾಣಿಕೆಯಾಗಿ ಹಾಕುವುದು ಸಾಮಾನ್ಯವಾಗಿತ್ತು. ಈ ಕಾಣಿಕೆಗಳನ್ನು ನಿಮ್ಮದೇ ದೇಗುಲಕ್ಕೆ ನೀಡಿದರೆ ಸಾಕು, ತಿರುಪತಿಯಲ್ಲಿರುವಂತೆಯೇ ಇಲ್ಲಿಯೂ ದೇವರ ಸಾನ್ನಿಧ್ಯವಿದೆ ಎಂದು ಭಕ್ತರಿಗೆ ಸ್ವಾಮಿಗಳು ತಿಳಿಸಿ ಹೇಳಿದ್ದರು. ತಲಶ್ಶೇರಿಯ ದೇವಸ್ಥಾನಕ್ಕೆ ಜಗನ್ನಾಥ ಎಂದು ಹೆಸರಿಡುವಾಗಲೂ ಇಂಥದೇ ಉದ್ದೇಶವಿತ್ತು. ಮಂಗಳೂರಿನಲ್ಲಿ ಪ್ರತಿಷ್ಠಾಪನೆ ನಡೆಸುವುದರೊಂದಿಗೆ ಸ್ವಾಮಿಗಳ ದೇಗುಲ ಸ್ಥಾಪನೆಯ ಪ್ರಯತ್ನಗಳು ಕೇರಳದ ತುದಿಯಿಂದ ಕೊನೆಯವರೆಗೂ ವಿಸ್ತರಿಸಿ ನೆಲೆಗೊಂಡಿತು. ದೇಗುಲಗಳ ಸ್ಥಾಪನೆಯ ನಂತರ ಸ್ವಾಮಿಗಳು ಅವುಗಳನ್ನು ಉಳಿಸಿ ಬೆಳೆಸುವುದರ ಬಗ್ಗೆ ಚಿಂತಿತರಾದರು. ತಾವು ಸ್ಥಾಪಿಸಿದ ಎಲ್ಲ ಧಾರ್ಮಿಕ ಸಂಸ್ಥೆಗಳಿಗೆ ಶಿವಗಿರಿಯೇ ಕೇಂದ್ರವಾಗಿರಬೇಕೆಂಬುದು ಅವರ ಬಯಕೆಯಾಗಿತ್ತು. ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಗಳನ್ನು ಅವರು ರೂಪಿಸಿದ್ದರು. ಶಿವಗಿರಿ ಪ್ರತಿಷ್ಠಾಪನಾ ಸಮಿತಿಯವರು ಸ್ವಾಮಿಗಳ ಸಂಕಲ್ಪವನ್ನು ಅರಿತಿದ್ದರು ಮತ್ತು ಅದಕ್ಕೆ ತಕ್ಕಂತೆ ಎಲ್ಲ ಸಿದ್ಧತೆಯನ್ನು ಆರಂಭಿಸಿದರು. ಶಿವಗಿರಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಹಾಜರಿರುವುದಕ್ಕಾಗಿ ಸಾರ್ವಜನಿಕ ಮತ್ತು ದಾನಿಗಳ ಸಹಾಯದಿಂದ ನಿರ್ಮಾಣಗೊಂಡು ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ 50ಕ್ಕೂ ಹೆಚ್ಚು ಚಿಕ್ಕ ದೊಡ್ಡ ದೇಗುಲಗಳಿಗೆ ಆಹ್ವಾನ ತಲುಪಿಸಲಾಗಿತ್ತು. ಇದಕ್ಕೆ ಓಗೊಟ್ಟು ಭಾಗವಹಿಸಿದ್ದ ದೇಗುಲಗಳ ಉತ್ಸವ ಮೂರ್ತಿಗಳನ್ನು ಆನೆಯ ಮೇಲೆ ಮೆರವಣಿಗೆಯ ಮೂಲಕ ಶಿವಗಿರಿಗೆ ತರಲಾಯಿತು. ಸ್ವಾಮಿಗಳೇ ನಿಶ್ಚಯಿಸಿದಂತೆ ಮಲಯಾಳ ವರ್ಷ 1088ರ ಮೇಷ ಮಾಸದ 18ನೇ ದಿನ, ಅಂದರೆ 1913ರ ಏಪ್ರಿಲ್ 30ರಂದು ಮುಂಜಾನೆ 3 ಗಂಟೆಗೆ ಮಹಾದೇವನ ಪ್ರತಿಷ್ಠಾಪನೆ ನಡೆಯಿತು. 5 ಗಂಟೆಯ ವೇಳೆಗೆ ಸ್ವಾಮಿಗಳು ಶಾರದಾ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳು ನಡೆದು ಪ್ರತಿಷ್ಠಾಪನಾ ಸಮಿತಿಗೂ ಸ್ವಾಮಿಗಳಿಗೂ ಸಮುದಾಯಕ್ಕೂ ಸಾರ್ಥಕ್ಯದ ಭಾವ ತಂದಿತು. ಇಷ್ಟು ಬೃಹತ್ತಾದ, ಮುಖ್ಯವಾದ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ವಿಜೃಂಭಣೆಯಿಂದ ಕೂಡಿದ ಮಹಾ ಉತ್ಸವವೊಂದನ್ನು ಈ ಮೊದಲು ಕೇರಳದ ತಿಯಾ ಜನಾಂಗದವರು ಯಾವತ್ತೂ ನಡೆಸಿರಲಿಲ್ಲ.